ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ಇವತ್ತು ನಾವು ಬಂದಿರೋಂಥ ಜಾಗ ಕರಡಿ ಬೆಟ್ಟ ಅಂತಲೂ ಕರೀತಾರೆ. ಅದೇ ಬೆಟ್ಟನ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀರಿ. ಈ ಬೆಟ್ಟ ಎಲ್ಲಿದೆ, ಎಷ್ಟು ಡಿಫಿಕಲ್ಟಿ ಆಗುತ್ತೆ, ಯಾವ ಡಿಫಿಕಲ್ಟಿ ಲೆವೆಲ್ಲು ಮತ್ತು ಎಷ್ಟು ಕಿಲೋಮೀಟರ್ ಇದೆ ಅಂತ ನಿಮ್ಗೆ ಹೋಗ್ತಾ ನಾನು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನೋಡು, ಆ ಕಲ್ಲಿದೆ ಗೊತ್ತಾ, ಕಲ್ಲುಗಳು. ಆ ಕಲ್ಲುಗಳು ಹಿಂದೆಯಿಂದ ಮರ ಇದೆ, ಚಿಕ್ಕ ಚಿಕ್ಕ ಮರ, ಹಂಗೆ ಹೋಗ್ತೀರಿ. ಬೆಟ್ಟಕ್ಕೆ ಹಿಂಗೇನು ಹೋಗೋದು? ಯಾಕಡೆ ಯಾಕಡೆ ಆ ಕಡೆಯಾ? ಹಿಂಗೆ ದಾರಿ ಇಲ್ವಾ? ಹಾಂ ಸರಿ ಸರಿ, ಅದೇ ರಾಂಗ್ ಡೈರೆಕ್ಷನ್. ನೀವು ಇದೇ ಊರಾ? ಇಲ್ಲೇ ಇದೆಲ್ಲ ದಾರಿ. ಇದು ಬೆಟ್ಟ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅನ್ನಲ್ಲ. ಹೆಂಗಿದೆ ಅಂದರೆ ನೋಡಿ, ಹಿಂಗೆ ಪಾತಿರೋದು. ಸೊ ಹುಷಾರಾಗಿರಬೇಕು. ದಾರಿ ಯಾವುದಿಲ್ಲ ಇಲ್ಲಿ, ಹುಡ್ಕೊಂಡು ಹೋಗ್ಬೇಕು. ಫುಲ್ಲು ಕಿತ್ಕೊಂಡು ಹೋಗ್ತಾ ಇದೆ. ಮಧ್ಯಾಹ್ನ ಎಲ್ಲ ಬಂದಿರೋದು. ನೋಡಿದ್ರಲ್ಲ ಹೆಂಗಿದೆ ಅಂತ. ಯಪ್ಪ, ಹೆಂಗಾಗ್ತಾ ಇದೆ. ವರ್ಷಕ್ಕೆ ಏಕಾದಶಿಯಲ್ಲಿ ಮಾತ್ರ ಅಂತ ಪೂಜೆ ಆಗೋದು, ಬೇರೆ ಯಾರೂ ಬರೋಲ್ಲ. ಯಾಕಂದರೆ ಇಲ್ಲಿ ತುಂಬ ಚಿರತೆ ಕರಡಿಗಳಿರೋದು ಪ್ರತಿಯೊಬ್ಬ ಲೋಕಲ್ ಅವರೇ ಹೇಳ್ತಾರೆ. ಸೊ ಹುಷಾರಾಗಿರಿ, ಒಬ್ಬರೇ ನಾಟ್ ರೆಕಮೆಂಡಬಲ್. ಪಾತಿಲ್ಲ, ನಾವು ಹುಡ್ಕೊಂಡು ಹತ್ತಾಯಿದ್ದೀರಿ. ಸೊ ಅದಕ್ಕೆ ಕನ್ಫ್ಯೂಸ್ ಆಯ್ತು ನಮಗೂ.
ಡಿಫ್ರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನಾವು ತಲುಪಬೇಕಾಗಿರೋಂಥ ಜಾಗ ಅದು, ಆ ಪೀಕಿಗೆ. ಹೇಳಿದ್ನಲ್ಲ, ಇನ್ನು 60% ಇದೆ. ಟಯರ್ಡಾಗಿದೆ, ಹತ್ತಲೇಬೇಕು. ಇದು ಕರಡಿ ಗುಹೆ. ನಾವು ಹೋಗ್ಬೇಕಾಗಿರೋ ಟಾಪಿಗೆ ನೋಡಿ. ವರ್ಷಕ್ಕೆ ಒಂದೇ ಸತಿ ಅಂತ ಇಲ್ಲಿ ದೇವ್ರ ಪೂಜೆ ನಡೆಯೋದು, ಅದು ಏಕಾದಶಿಯಲ್ಲಿ. ಪ್ರತಿ ಊರವರು ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾರಂತೆ ಪ್ರತಿ ವರ್ಷ. ಸೊ ಇದು ಫೈನಲ್ ಸ್ಟೆಚ್ಚು. ಇದು ಹತ್ತಿದ್ರೆ ನೀವು ಪೀಕ್ ರೀಚ್ ಆಗ್ತೀರ. ಸೊ ಫೈನಲಿ ವಿ ರೀಚ್ಡ್ ಪೀಕ್. ಇಲ್ಲಿ ಒಂದೇ ಒಂದು ಗಜಸ್ತಂಭ ಕಾಣಿಸುತ್ತೆ. ಇದೊಂದು ಸ್ವಲ್ಪ ವರ್ಟಿಕಲ್ ಕ್ಲೈಮ್ ಇದೆ. ಸೊ ನೀವು ಮಾಡೋಂಥ ಸ್ಟೆಪ್ ಅಪ್ಪು ಇಲ್ಲಿ ಹೆಲ್ಪ್ ಆಗುತ್ತೆ. ಹೇ ಗಾಯ್ಸ್, ನೋಡಿದ್ರಲ್ಲಿ ಹೇಗಿತ್ತು ಅಂತ ಬೆಟ್ಟ. ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ಸು ತುಂಬ. ನಮಗೂ ಒಂದು ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ತು. ಬಟ್ ಆಮೇಲೆ ರಿಟರ್ನ್ ಬರಬೇಕಾದ್ರೆ ನಮಗೆ ಕ್ಲೀನಾಗಿ ಪಾತೆಲ್ಲ ಹುಡ್ಕೊಂಡು ಬಂದ್ರಿ. ನಮ್ಮ ಸರೌಂಡಿಂಗು ಈ ಥರ ಬೆಟ್ಟಗಳು ತುಂಬ ಇದೆ. ಇದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಹಾಗೆ ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತಾಯಿರ್ತೀನಿ. ಇಲ್ಲಿ ಬಂದು ತಿಮ್ಮಪ್ಪನ ದೇವಸ್ಥಾನ ಇದೆ ಅಂತೆ. ಬಟ್ ಅಲ್ಲಿ ಯಾವುದೂ ದೇವಸ್ಥಾನ ಇಲ್ಲ, ಬರೀ ಒಂದೇ ಒಂದು ಗರುಡ ಸ್ತಂಭ ಮಾತ್ರ ಇತ್ತು. ಮತ್ತು ಅಲ್ಲಿ ಬಂದು ವರ್ಷಕ್ಕೆ ಒಂದು ಸತಿ ಮಾತ್ರನೇ ಪೂಜೆ ಆಗುತ್ತಂತೆ, ಅದು ಏಕಾದಶಿ ಟೈಮಲ್ಲಿ. ಆವಾಗ ಈ ರೂಟೆಲ್ಲ ಕ್ಲಿಯರ್ ಮಾಡಿ ಪ್ರತಿಯೊಬ್ಬರು ಇಲ್ಲ ಅಕ್ಕಪಕ್ಕದಲ್ಲಿರೋಂಥ ಎಲ್ಲರೂ ಬಂದು ಭಗವಂತನ ದರ್ಶನಕ್ಕೆ ಅಂತ ಮೇಲೆ ಹೋಗ್ಬಿಟ್ಟು ಬರ್ತಾರಂತೆ. ಹಾಗೆ ಇದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು. ಮೇಲೆ ಬಂದು ಕರಡಿ ಗುಹೆ ಇತ್ತು, ಮತ್ತು ತುಂಬ ಚಿರತೆನೂ ಇದೆ ಇಲ್ಲಿ. ಇದಕ್ಕೆ ಕರಡಿ ಬೆಟ್ಟ ಅಂತಲೇ ಕರೀತಾರೆ. ಇದ್ರ ಬಗ್ಗೆ ಮಾಹಿತಿ ಬಂದ್ಬಿಟ್ಟು ಕಂಪ್ಲೀಟು ಬ್ಲಾಗಲ್ಲಿರುತ್ತೆ. ಇಲ್ಲಾಂದರೆ ನಮಗೊಂದು DM ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ರಿಯಲ್ ಅಡ್ವೆಂಚರಸ್ ಆಗಿದ್ರೆ ಮಾತ್ರ. ಓಕೆ, ಸಿ ಯು ನೆಕ್ಸ್ಟ್ ಬ್ಲಾಗ್. ಓಕೆ, ಬೈ ಬಾಯ್, ಸಿ ಯು.